ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ನಾನು ನಿಮ್ಮ ಸಾರಥಿ ಶಬರಿನಾಥ್. ಹಾಗೆ ರಾಜ್ಯದ ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರಿಗೂ ಕೂಡ ನನ್ನ ನಮಸ್ಕಾರಗಳು. ಈ ವಿಡಿಯೋನ ಮುಂದುವರ್ಸೋಕ್ಕೆ ಮುಂಚೆ ಒಂದು ಸಣ್ಣ ವಿಡಿಯೋದ ಒಂದು ತುಣುಕನ್ನು ತೋರಿಸಿ ತದನಂತರ ನಾನು ಮುಂದುವರಿಸ್ತೀನಿ ಅಂಥೇಳಿ ಹೇಳ್ತೀನಿ. ನಾಲ್ಕನೇದಾಗಿ ಈ ಟೂರಿಸ್ಟ್ ವೆಹಿಕಲ್ಸ್, ಪರ್ಟಿಕ್ಯುಲರ್ಲಿ ಟೂರಿಸ್ಟ್ ಹೋಗೋ ವೆಹಿಕಲ್ ಮಾತ್ರ ಇಡೀ ಭಾರತ ದೇಶದಲ್ಲಿ ಟೂರಿಸ್ಟ್ ವೆಹಿಕಲ್ಗೆ ಎಲ್ಲಿನೂ ಟ್ಯಾಕ್ಸ್ ಹಾಕಕ್ಕೆ ಬರೋದಿಲ್ಲ. ಫಸ್ಟ್ ತಮಿಳುನಾಡಲ್ಲಿ ಕರ್ನಾಟಕದಿಂದ ಗಾಡಿ ಹೋದ್ರೆ ಅದಕ್ಕೆ ತೊಂದರೆ ಕೊಡ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಕುತ್ಕೊಂಡು ಹೋಗೋದು ಟೂರಿಸ್ಟ್ ಬಸ್ಸು, ಮಲ್ಕೊಂಡು ಹೋಗೋದು ಸ್ಲೀಪರ್ ಬಸ್ಸು. ಒಂದು ಸ್ಲೀಪರ್ ಬಸ್ಸು 15,000 ಕಿಲೋಮೀಟರ್ ಓಡಿಸ್ತಾರೆ ಒಂದು ತಿಂಗಳಿಗೆ. ಪಾಪ ಇವರು ಎಲ್ಲ ಸಿಂಗಲ್ ಆಪರೇಟರು, ರೂರಲ್ ಅಲ್ಲಿ ಇರೋರು, ವಿಲೇಜ್ ಅಲ್ಲಿ ಇರೋರು, ಟೂರಿಸ್ಟ್ ಹೋಗ್ಲಿಕ್ಕೆ ಮಕ್ಕಳ ಸ್ಕೂಲ್ ಮಕ್ಕಳ ಟೂರ್ ಕರ್ಕೊಂಡು ಹೋಗ್ತಿರೋರು ಅಂತ ವೆಹಿಕಲ್ಗೆ ಕೂಡ ಇವರು ಟ್ಯಾಕ್ಸ್ ಹಾಕಕ್ಕೆ ಶುರು ಮಾಡಿದ್ರು. ಅದು ಬೇಡ ಅಂತ ಹೇಳಿದ್ವಿ, ಅದಕ್ಕೆ ಅವರು ಒಪ್ಪಿದ್ದಾರೆ. ನೇರವಾಗಿ ನಾನು ಸಾರಿಗೆ ಆಯುಕ್ತರಲ್ಲಿ ಪ್ರಶ್ನೆ ಮಾಡ್ತೀನಿ. ಈ ಹೇಳಿಕೆಯ ವಿವರಕ್ಕೆ ಸಂಬಂಧಪಟ್ಟಂಗೆ ಸತ್ಯ ಅಸತ್ಯತೆ ಬಗ್ಗೆ ತಾವೇ ಒಂದು ಅಂತಿಮ ನಿರ್ಧಾರವನ್ನು ಮಾಡಬೇಕು ಮತ್ತು ಒಂದು ಮಾಧ್ಯಮಗೋಷ್ಠಿ ಪತ್ರಿಕಾ ಹೇಳಿಕೆಗಳ ನೀಡುವ ಮುಖಾಂತರ ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತೇಳಿ ಸಾರಿಗೆ ಆಯುಕ್ತರಲ್ಲಿ ವಿನಂತಿ ಮಾಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸೋದ್ಯಮ ಇಲಾಖೆಯನ್ನು ಉತ್ತೇಜಿಸುವ ಮೂಲಕ, ಪ್ರವಾಸೋದ್ಯಮ ಸ್ಥಳಗಳನ್ನು ಉತ್ತೇಜಿಸುವ ಮೂಲಕ ಅವರೇ ಹೇಳ್ದಂಗೆ ಶಾಲಾ ಮಕ್ಕಳು ಇನ್ನಿತರೆ ನಾಗರಿಕರನ್ನು ಪ್ರವಾಸಿ ತಾಣಗಳಿಗೆ ಕರ್ಕೊಂಡು ಬಂದು ಅವರಿಗೆ ಒಂದು ಪ್ರೇಕ್ಷಣೀಯ ಸ್ಥಳಗಳ ಒಂದು ಮನೋರಂಜನೆಯನ್ನು ನೀಡುತ್ತಾ ಕರ್ನಾಟಕ ನೋಂದಣಿ ಮಾಡಿಕೊಂಡು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿಕೊಂಡು ಇಲ್ಲಿ ವಾಸಿಸುವಂಥವ್ರಿಗೆ ನೀವು ತೆರಿಗೆ ಮನ್ನಾ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಹೊರ ರಾಜ್ಯದಲ್ಲಿ ನೋಂದಣಿ ಮಾಡ್ಕೊಂಡಿರೋಂಥ ವಾಹನಗಳಿಗೆ, ಅಲ್ಲಿನ ಮಾಲೀಕರುಗಳಿಗೆ, ಅಲ್ಲಿ ತೆರಿಗೆ ಕಟ್ಟುವಂಥವ್ರಿಗೆ, ಇಲ್ಲಿ ವಾಸ ಮಾಡುವಂಥವ್ರಿಗೆ ನೀವು ಯಾವ ರೀತಿಯಲ್ಲಿ ತೆರಿಗೆ ವಿನಾಯಿತಿ ನೀಡ್ತೀರಾ ಅಂಥೇಳಿ ದಯಮಾಡಿ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ತಿಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಸಜ್ಜಾಗಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇದು ಯಾರು ಸೃಷ್ಟಿ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಅಂತಿಮವಾಗಿ ನೀವು ನಿರ್ಧಾರ ಮಾಡಬೇಕು, ಸರ್ಕಾರ ಸಾರಿಗೆ ಇಲಾಖೆ ನಿರ್ಧಾರ ಮಾಡಬೇಕು, ನೀವು ತೆರಿಗೆ ವಸೂಲಿ ಮಾಡಬೇಕಾ ಬಿಡಬೇಕಾ ಅನ್ನೋದು. ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಹೇಳಿಕೆಗಳಿಂದ ಕರ್ನಾಟಕದಲ್ಲಿ ನೋಂದಣಿ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ಗಳನ್ನು ಕಟ್ಟುವಂಥ ನನ್ನ ಟಿ ಡ್ರೈವರ್ಗಳಿರ್ಬೋದು, ಮಿನಿ ಬಸ್ಸುಗಳು ಇಟ್ಕೊಂಡಿರೋಂತಿರ್ಬೋದು, 1-2 ಅವ್ರು ಹೇಳ್ದಂಗೆ ನಮ್ಮ ಚಾಲಕರು ಮಾಲೀಕರೆಲ್ಲ ಹಳ್ಳಿಗಾಡಿನಲ್ಲಿರೋಂಥವ್ರೆ ಸ್ವಾಮಿ. 1-2 ಗಾಡಿ ಇಟ್ಕೊಂಡಿರೋರು, ರೂರಲಲ್ಲಿರೋರೆ, ವಿಲೇಜಲ್ಲಿರೋರೆ, ಕರ್ನಾಟಕದಲ್ಲಿ ದುಡಿಮೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಲಿಕ್ಕೆ ಅಂತ ಇರೋಂಥವ್ರವರು. ಅವ್ರಿಗೆ ನೀವು ತೆರಿಗೆ ವಿನಾಯಿತಿ ನೀಡಲ್ಲ. ಯಾವುದೋ ರಾಜ್ಯದಲ್ಲಿ ನೋಂದಣಿ ಮಾಡಿರೋಂಥವ್ರಿಗೆ ನೀವು ತೆರಿಗೆ ವಿನಾಯಿತಿ ನೀಡ್ತೀರಾ ಅಂತ ಹೇಳಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಾನು ದಯಮಾಡಿ ಸಾರಿಗೆ ಮಂತ್ರಿಗಳು ಮತ್ತು ಸಾರಿಗೆ ಆಯುಕ್ತರಲ್ಲಿ ವಿನಂತಿ ಮಾಡ್ತೀನಿ, ಈ ವಿಡಿಯೋ ಮುಖಾಂತರ ಸಹಸ್ರಾರು ನಮ್ಮ ಚಾಲಕರು ಮತ್ತು ಮಾಲೀಕರ ಪರವಾಗಿ ನೀವು ಒಂದು ಗೊಂದಲಕ್ಕೆ ತೆರೆ ನೀಡಬೇಕು. ಒಂದು ಟ್ಯಾಕ್ಸ್ ಕಟ್ಟಿ ಅಂತೇಳಿ, ಇಲ್ಲ ಅಂತ ಹೇಳಿ. ಈ ರೀತಿಯ ಏನು ಹೇಳ್ತಾರಲ್ಲ, ಅದು ಹೇಳೋಕ್ಕೂ ಬೇಜಾರಾಗುತ್ತೆ. ಯಾಕೆಂದರೆ ನಾವು ಬಂದಾಗ ಒಂದು, ಅವ್ರು ಹೋದಾಗ ಒಂದು ಬೇಡ. ನಮಗೆ ಲಿಖಿತ ರೂಪದಲ್ಲಿ ಆದೇಶ ಸಿಕ್ಕಿದೆ, ತಾವು ಹೊರ ರಾಜ್ಯದ ನೋಂದಣಿ ವಾಹನಗಳಿಗೆ ತೆರಿಗೆಯನ್ನು ವಸೂಲಿ ಮಾಡ್ತೀರಂತ ನಮಗೆ ಹೇಳಿದ್ರ. ಆದರೆ ಅವ್ರಿಗೆ ನೀವು ಲಿಖಿತ ರೂಪದಲ್ಲಿ ನೀಡಿದರೆ ದಯಮಾಡಿ ಆ ಪ್ರತಿ ಕೂಡ ನಮಗೆ ನೀಡಿದರೆ ಭಾಳ ಸಂತೋಷ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತು ಅವ್ರಿಗೆ ವಿನಾಯಿತಿ ನೀಡ್ತೀರಾ ಅಂತ ಹೇಳಿದ್ರೆ, ಹೊರ ರಾಜ್ಯದ ನೋಂದಣಿ ವಾಹನಗಳಿಗೆ ತಾವು ವಿನಾಯಿತಿ ನೀಡ್ತೀರಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನೋಂದಣಿ ಮಾಡಿಕೊಂಡು ಕರ್ನಾಟಕದಲ್ಲಿ ವಾಸ ಇರುವಂಥವ್ರಿಗೆ ದಯಮಾಡಿ ತೆರಿಗೆಯಲ್ಲಿ ವಿನಂತಿ ನೀಡಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನ್ಯಾಯಾಲಯದ ಮೊರೆ ಹೋಗ್ತೀವಿ. ಯಾಕೆಂದರೆ ನಮ್ಮ ಚಾಲಕರು ಮಾಲೀಕರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ಯಾಕೆಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಇದೆ, ಅಲ್ಲಿ ಬರೀ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಇದೆ, ತಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಈ ಕಣ್ಣಾ ಮುಚ್ಚಾಲೆ ಆಟ ನಡೀತಾನೇ ಇದೆ. ಅದು ಭಾಳಷ್ಟು ದಿನ ನಡೆಯೋದಿಲ್ಲ. ನಾವು ಕೂಡ ನ್ಯಾಯಾಲಯದ ಮೊರೆ ಹೋಗಲಿಕ್ಕೆ ತಯಾರಿದ್ದೇವೆ. ಸರ್ಕಾರದ ಸಂಪೂರ್ಣ ಬೆಂಬಲ ನಮಗೆ ಸಿಗದೆ ಹೋದ ಪಕ್ಷದಲ್ಲಿ ಖಂಡಿತವಾಗೂ ನಾವು ಕೂಡ ನ್ಯಾಯಾಲಯದಲ್ಲಿ ಹೋಗಿ ನಮಗೆ ನ್ಯಾಯ ಪಡ್ಕೊಳ್ಳೋಕ್ಕೆ ನಮಗೆ ಹಕ್ಕಿದೆ, ನಾವು ಪಡ್ಕೋತೀವಿ. ಈ ವಿಡಿಯೋ ಮುಖಾಂತರ ಕೊನೆಯದಾಗಿ ನಾನು ವಿನಂತಿ ಮಾಡೋದೊಂದೇ, ಪ್ರತಿಯೊಬ್ಬರು ಚಾಲಕರು ಮಾಲೀಕರು ಎಚ್ಚರಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬದುಕು ಮುಂದಿನ ದಿನಗಳಲ್ಲಿ ಭಾಳ ಈಗಿರೋ ಪರಿಸ್ಥಿತಿಗಿನ ಇನ್ನೂ ಹದಗೆಟ್ಟೋಗುತ್ತೆ. ಅದಕ್ಕೆ ತಾವೆಲ್ಲ ಆಸ್ಪದ ಕೊಡಬಾರ್ದು. ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬ ಕರ್ನಾಟಕ ನೋಂದಣಿ ಹೊಂದಿರುವಂಥ ನನ್ನೆಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಶೇರ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸೋಣ. ಸಾವಿರಾರು ಜನ ಚಾಲಕರಿಗೆ ತಲುಪಬೇಕಿದೆ. ಯಾಕೆಂದರೆ ಎಷ್ಟೋ ಮಾಲೀಕರಿಗೆ ಗೊತ್ತಾಗ್ತಾ ಇಲ್ಲ, ಏನು ನಡೀತಾ ಇದೆ, ಏನು ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಇಂಥ ಗೊಂದಲಗಳಿಂದ ಇನ್ನಷ್ಟು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಕರೆ ಮಾಡಿ ಕೂಡ ಕೇಳ್ತಿದ್ದಾರೆ, ನಮಗೆ ಏನು ಸರ್ ಈ ರೀತಿ ಆಗ್ತಾಯಿದೆ,
ನಾವು ಹೋಗಿ ಕೇಳಿದಾಗ ತೆರಿಗೆ ಹಿಡಿತೀವಿ, ತೆರಿಗೆ ಕಟ್ಟಿಸ್ತೀವಿ ಅಂತಾರೆ. ಈಗ ನೋಡಿದ್ರೆ ಅವರು ಹೋದರೆ ತೆರಿಗೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡೋದು ಬೇಡ. ಹಾಗಾಗಿ ನೇರಾನೇರವಾಗಿ ನಾನು ಸಾರಿಗೆ ಆಯುಕ್ತರಲ್ಲಿ ವಿನಂತಿ ಮಾಡೋದಂದೆ, ಮಂತ್ರಿಗಳ ಜೊತೆ ಮಾತಾಡ್ತಿರೋ, ಸರ್ಕಾರದಲ್ಲಿ ಚರ್ಚೆ ಮಾಡ್ತಿರೋ ಗೊತ್ತಿಲ್ಲ ನಮಗೆ, ಅಥವಾ ನೀವು ನ್ಯಾಯಾಲಯ ಅಂತ ಹೇಳ್ತಿರೋ ಗೊತ್ತಿಲ್ಲ. ಅಲ್ಲೂ ಕೂಡ ಏನಾಗುತ್ತೆ ಸಾಧ್ಯವಾದಷ್ಟು ಬೇಗ ನಮಗೊಂದು ನ್ಯಾಯವನ್ನು ಕೊಡಿ, ಪರಿಹಾರವನ್ನು ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಬಿಡುಗಡೆಗೊಳಿಸಿ ನಾವು ಬೇರೆ ರಾಜ್ಯಗಳಲ್ಲಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ನೋಂದಣಿ ಮಾಡ್ಕೋತೀವಿ ಸ್ವಾಮಿ. ನಾನು ಕಳೆದ ಬಾರಿ ಹೇಳಿದ್ನಲ್ಲ ವಿಡಿಯೋದಲ್ಲಿ, ನಾವು ಎಲ್ಲ ಟ್ಯಾಕ್ಸಿಯವರು, ಮಿನಿ ಬಸ್ನವರು, ಗೂಡ್ಸ್ ಗಾಡಿಯವರು, ಲಾರಿಯವರು ಎಲ್ಲರೂ ಹೋಗ್ಬಿಡ್ತೀವಿ. ನಾವು ಎಲ್ಲ ಹೊರ ರಾಜ್ಯದಲ್ಲಿ ಹೋಗಿ ನಮ್ಗೆ ಎಲ್ಲಿ ತೆರಿಗೆ ಕಡಿಮೆ ಇದೆಯೋ ಅಲ್ಲಿ ನೋಂದಣಿ ಮಾಡ್ಕೊಳ್ತೀವಿ ಸ್ವಾಮಿ. ಕರ್ನಾಟಕದಲ್ಲಿ ನಮಗೆ ಸಾರಿಗೆ ಇಲಾಖೆನೇ ಬೇಡ. ಇಂಥ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ರಾಜ್ಯದಲ್ಲಿ ಸಾರಿಗೆ ಇಲಾಖೆ ಬೇಡ ಅಂತ ಭಾವಿಸ್ತೀವಿ ನಾವು. ಯಾಕೆಂದರೆ ನಾವು ಇಲ್ಲಿ ವಾಸ ಮಾಡ್ಕೊಂಡು ಇಲ್ಲಿಗೆ ತೆರಿಗೆ ಕಟ್ತೀವಿ, ಇಲ್ಲಿ ದುಡಿಮೆ ಮಾಡ್ತೀವಿ ಅಂದರೆ ನಮಗೆ ವಿನಾಯಿತಿ ನೀಡಲ್ಲ. ಎಲ್ಲೋ ನೋಂದಣಿ ಮಾಡಿ ಎಲ್ಲೋ ತೆರಿಗೆ ಕಟ್ಟೋರಿಗೆ ನೀವು ವಿನಾಯಿತಿ ನೀಡ್ತೀರಾ ಅಂದರೆ ಯಾವ ಅವ್ಯವಸ್ಥೆ ಇದು? ದಯಮಾಡಿ ಈ ಕೂಡಲೇ ಎಚ್ಚೆತ್ಕೊಂಡು ಈ ಗೊಂದಲಗಳಿಗೆ ಸಾರಿಗೆ ಆಯುಕ್ತರು ತೆರೆ ಎಳಿಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದ ತಮ್ಮೆಲ್ಲರಿಗೂ.